ಆ, ಒಂದು ಚಿಕ್ಕ ಊರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ಶಾರ್ಟ್ ಫಿಲಮ್ ಮಾಡಿದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರಾ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ 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 ಸಿನಿಮಾಗಳಾಗಲಿ ಹೊಸ ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕೂರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂಥ ದೊಡ್ಡ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವರಿಗೆ. ಇನ್ನು ಧನ್ವೀರ್ ಸರ್ಗೆ ಹೇಳಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ದರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ದರು. ಅವ್ರ ಸಪೋರ್ಟು ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಮಹೇಶ್ ಸರ್, ಮದಗಜ ಮಹೇಶ್ ಸರ್ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.